ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 99ನೆಯ ತಿರುನಾಮ ಸಿದ್ಧಿ. ಪರಮಾತ್ಮನಾದ ಕೃಷ್ಣನೊಂದಿಗೆ ಆಟವಾಡುವ, ಅವನಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಬೆಳೆಸುವ ಅಪೂರ್ವ ಭಾಗ್ಯ ಯಶೋದೆಗೆ ಸಿಕ್ಕಿತ್ತು. ಯಶೋದೆಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಕೃಷ್ಣನು ತನ್ನ ತಾಯಿ ಯಶೋದೆಗೆ ಮೋಕ್ಷವನ್ನು ನೀಡಬೇಕೆಂದು ಬಯಸಿದನು. ಆದರೆ ಭಗವಂತನು ಒಂದು ನಿಯಮವನ್ನು ಪಾಲಿಸುತ್ತಾನೆ. ಕೇಳದೆ ಯಾರಿಗೂ ಮೋಕ್ಷವನ್ನು ನೀಡುವುದಿಲ್ಲ. ಯಶೋದೆ ಕೃಷ್ಣನನ್ನು ಬೆಳೆಸುವ ಆನಂದದಲ್ಲಿ ತಲ್ಲೀನಳಾಗಿದ್ದರಿಂದ ಜೀವನದ ಅಂತಿಮ ಗುರಿಯಾದ ಮೋಕ್ಷವನ್ನು ಕೇಳಲಿಲ್ಲ. ಒಂದು ದಿನ ಕೃಷ್ಣನು ಆಟವಾಡುತ್ತಿದ್ದನು. ಆಗ ಯಶೋದೆ ಅವನನ್ನು ಕರೆದು, ಬಾ, ಸ್ವಲ್ಪ ಕೆಲಸಕ್ಕೆ ಸಹಾಯ ಮಾಡು ಅಥವಾ ಓದು ಎಂದಳು. ಅದಕ್ಕೆ ಕೃಷ್ಣನು, ನಾನು ಏಕೆ ಓದಬೇಕು ಎಂದು ಕೇಳಿದನು. ಜ್ಞಾನ ಪಡೆಯಲು ಎಂದಳು ಯಶೋದೆ. ಜ್ಞಾನ ಏಕೆ ಬೇಕು ಎಂದು ಕೃಷ್ಣನು ಕೇಳಿದನು. ಭಕ್ತಿ ಪಡೆಯಲು ಎಂದಳು ಯಶೋದೆ. ಭಕ್ತಿ ಏಕೆ ಬೇಕು ಎಂದು ಕೃಷ್ಣನು ಕೇಳಿದನು. ಮೋಕ್ಷ ಪಡೆಯಲು ಎಂದಳು ಯಶೋದೆ. ಯಶೋದೆ ಮೋಕ್ಷ ಎಂಬ ಪದವನ್ನು ಹೇಳುತ್ತಿದ್ದಂತೆಯೇ ಕೃಷ್ಣನು ತಕ್ಷಣವೇ ಅದನ್ನು ಕೊಡಲು ಮುಂದಾದನು. ಆದರೆ ಯಶೋದೆ, ನಿನ್ನನ್ನು ಮದುವೆ ವರನಾಗಿ ನೋಡಬೇಕು, ಅದಾದ ಮೇಲೆ ಮೋಕ್ಷವನ್ನು ಸ್ವೀಕರಿಸುತ್ತೇನೆ ಎಂದಳು. ಕೃಷ್ಣನು ಅನೇಕ ಮದುವೆಗಳನ್ನು ಮಾಡಿಕೊಂಡಿದ್ದರೂ ಅವು ದ್ವಾರಕೆಯಲ್ಲಿ ನಡೆದ ಕಾರಣ ಯಶೋದೆ ಅದನ್ನು ನೋಡಲಿಲ್ಲ. ಆದ್ದರಿಂದ ಅವಳು ಮೋಕ್ಷವನ್ನು ಪಡೆಯಲಿಲ್ಲ. ನಂತರ ಕಲಿಯುಗದಲ್ಲಿ ಅವಳು ವಕುಲ ಮಾತೆಯಾಗಿ ಶ್ರೀನಿವಾಸ ಭಗವಂತನ ತಾಯಿಯಾಗಿ ಹುಟ್ಟಿದಳು. ವಕುಳ ಮಾತೆ ತನ್ನ ಮಗನಿಗೆ ಪದ್ಮಾವತಿಯೊಂದಿಗೆ ಮದುವೆ ಮಾಡಿಸಿ ಅವನನ್ನು ವರನಾಗಿ ನೋಡುವ ತನ್ನ ಆಸೆಯನ್ನು ಪೂರ್ಣಗೊಳಿಸಿಕೊಂಡಳು. ಶ್ರೀನಿವಾಸ ಕಲ್ಯಾಣವನ್ನು ಕಂಡ ನಂತರ ಕೃಷ್ಣನು ತನ್ನ ತಾಯಿಯನ್ನು ಈಗ ಮೋಕ್ಷಕ್ಕೆ ಸಿದ್ಧಳಾ ಎಂದು ಕೇಳಿದನು. ತನ್ನ ಆಸೆ ಪೂರ್ಣವಾದುದರಿಂದ ಅವಳು ಒಪ್ಪಿಕೊಂಡಳು. ಹೀಗೆ ಭಗವಂತನು ಯಶೋದೆಗೆ ಮೋಕ್ಷವನ್ನು ನೀಡಿದನು. ಮೋಕ್ಷವನ್ನು ಮಹರ್ಷಿಗಳು ಮತ್ತು ಜ್ಞಾನಿಗಳು ಭಕ್ತಿಯೋಗದ ಮೂಲಕ ಕಠಿಣ ಸಾಧನೆ ಮಾಡಿ ಪಡೆಯಲು ಪ್ರಯತ್ನಿಸುವ ಅಂತಿಮ ಗುರಿಯಾಗಿದೆ. ಸಿದ್ಧಃ ಎಂದರೆ ಮೋಕ್ಷವನ್ನು ಬಯಸುವ ಎಲ್ಲರಿಗೂ ಭಗವಂತನನ್ನು ಸೇರುವುದೇ ಅಂತಿಮ ಗುರಿಯಾಗಿದೆ ಎಂದು ಅರ್ಥ. ನಾವು ಪ್ರತಿದಿನ ಸಿದ್ಧಯೇ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಜನನ ಮರಣ ಚಕ್ರದಿಂದ ಮುಕ್ತಿ ನೀಡಿ ತನ್ನ ಸೇವೆಯನ್ನು ಮಾಡಲು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.